ನಮಸ್ಕಾರ. ಪ್ರಿಯ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಬ್ರಹ್ಮವಿದರಿಗೆ ಜ್ಞಾನವೊಂದೇ ಏಕೈಕವಾದ ಮಾರ್ಗವಾಗಿದೆ. ಅಧ್ಯಾತ್ಮವನ್ನು ಅರಿತವರು ಇದೊಂದೇ ಮಾರ್ಗದಿಂದಲೇ ಪರಮ ಪದವನ್ನು ಹೊಂದುವಂತಹ ಅರ್ಹತೆಯನ್ನ ಪಡೆದುಕೊಳ್ಳುತ್ತಾರೆ. ಅಂತಹ ಪರಮ ಪದದ ಬಗ್ಗೆ, ಮೋಕ್ಷದ ಬಗ್ಗೆ, ಆತ್ಮದ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡಲು ಇಲ್ಲಿಗೆ ಆಗಮಿಸಿದ್ದಾರೆ ವೇದಾಂತಿಗಳಾಗಿರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರಪೂರ್ವಕವಾದ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಗೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಈ ಪ್ರಶ್ನೆ ಹಿಂದಿನ ಸಂಚಿಕೆಯಿಂದ ಮುಂದುವರ್ಕೊಂಡು ಬರ್ತಾ ಇದೆ. ಕರಿಗಿರಿ ಅವರು ಕೇಳ್ತಾ ಇದ್ದಾರೆ ತುಮಕೂರಿನಿಂದ. ಈಗ ತಾನೇ ಹೇಳಿದ ಹಾಗೇನೆ ನಾವು ಹುಟ್ಟುವುದು ಏತಕ್ಕಾಗಿ, ಈ ಭೂಮಿಯ ಸೃಷ್ಟಿ ಏತಕ್ಕಾಗಿ ಎನ್ನುವಂತಹ ವಿಚಾರವನ್ನ ನಾವು ಅರಿತಿಲ್ಲ. ಆ ಬಗ್ಗೆನೇ ಅವರು ಕೇಳಿರುವಂತಹ ಪ್ರಶ್ನೆ ಇದು. ಈ ಪ್ರಪಂಚದ ಸೃಷ್ಟಿ ಹೇಗೆ ಮತ್ತು ಏಕೆ ಆಯಿತು, ಮತ್ತು ಇಲ್ಲಿ ಇರತಕ್ಕ ಎಲ್ಲಾ ಜಡ ಚೇತನ ವಸ್ತುಗಳಿಗೆ ಎಂದು ಮುಕ್ತಿ ಎನ್ನುವಂತಹ ಪ್ರಶ್ನೆಗಳಿಗೆ ತಾವು ಉತ್ತರ ಕೊಟ್ರೆ. ಇಲ್ಲ, ಎಂದು ಮುಕ್ತಿ ಅನ್ನೋದ್ರ ಬಗ್ಗೆ ಹೇಳಿಲ್ಲ, ಯಾಕಂದ್ರೆ ಅದು ನಮಗೆ ಗೊತ್ತಿಲ್ಲ. ಪ್ರಾರಂಭದ ಪ್ರಶ್ನೆ ಹೇಗೆ ಸೃಷ್ಟಿಯಾಯಿತು ಗೊತ್ತಿಲ್ಲ, ಹೇಗೆ ಆಯಿತು ಪ್ರಯತ್ನ ಪಟ್ಟಿದ್ದಾರೆ ಖಚಿತವಾಗಿ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲರೂ ಒಂದೇ ಉತ್ತರವನ್ನು ಒಪ್ಪಿಲ್ಲ, ಒಬ್ಬೊಬ್ಬರು ಒಂದೊಂಥರ ಹೇಳ್ತಾ ಇದ್ದಾರೆ. ಮೂರನೇದು, ಇಲ್ಲಿರತಕ್ಕಂಥ ಎಲ್ಲ ಜೀವಿಗಳಿಗೂ ಯಾವಾಗ ಮುಕ್ತಿ ದೇವರಾಣಿಗೂ ಗೊತ್ತಿಲ್ಲ. ಅಂದರೆ ನಾವು ಎಷ್ಟೇ ಯೋಚನೆ ಮಾಡಿದರು, ಹಿಂದಿನ ಋಷಿಗಳು ಏನೇ ಬರೆದಿದ್ದರು, ಕೋಟಿ ಕೋಟಿ ಜನ, ಕೋಟಿ ಕೋಟಿ ವರ್ಷಗಳಾಗಿದೆ, ಇನ್ನೆಷ್ಟು ವರ್ಷಗಳೋ ಗೊತ್ತಿಲ್ಲ. ಇದೆಲ್ಲ ಮುಕ್ತಿಯ ಹೇಗಪ್ಪ ಹೇಳೋಕ್ಕಾಗುತ್ತೆ? ಆದ್ದರಿಂದ ಅದಕ್ಕೂ ಉತ್ತರ ಗೊತ್ತಿಲ್ಲ. ಯಾರಿಗಿದ್ರೂ ಉತ್ತರ ಇಷ್ಟೇ. ಅಥವಾ ಅಕಸ್ಮಾತ್ ನಾನು ಸುಮ್ಮನೆ ಹೇಳ್ತೀನಿ ಅಂತ ಇಟ್ಕೊಳ್ಳೋಣ, ಸುಮ್ಮನೆ ಬಾಯಿಗೆ ಬಂದಾಗೆ. ಈಗ ಎಷ್ಟೋ ಸಲ ಹೇಳಿದಾರಲ್ಲ, ಪ್ರಳಯ ಆಗೋಯ್ತು, ಪ್ರಳಯ ಆಯ್ತಾ, ಪ್ರಳಯ ಹೇಳಿದ್ದೆ ನಾನು ನನ್ನ ನೆನಪದಲ್ಲಿ 10 ವರ್ಷದಲ್ಲಿ ಸುಮಾರು 4 ಸಲ ಪ್ರಳಯ ಆಗಿಬಿಡ್ಬೇಕಪ್ಪ, ಆಯ್ತೇ? ಆಗಲೇ ಇಲ್ಲ. ಹೇಳ್ತಾರೆ ಪಾಪ. ಸುಮ್ಮನೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ನಾನು ಕೊಡಬೇಕು, ಅವರು ಎಲ್ಲಿ ಯಾವ ಮುಕ್ತಿ ಆಗುತ್ತೆ, ಇನ್ನೊಂದು 25,392ನೇ ವರ್ಷಕ್ಕೆ ಆಗುತ್ತೆ ಅಂತೀನಿ ಇಟ್ಕೊಳ್ಳೋಣ. ಹೇಳಲ್ಲ, ಸುಮ್ಮನೆ ಹೇಳಿದೆ. ಪ್ರಶ್ನೆ ಕೇಳಿದರೂ ಬದುಕಿರಲ್ಲ, ನಾನು ಬದುಕಿರಲ್ಲ. ಹೇಳಿದೊಂದು ಗಾಳಿಗೆ ಹೋಗುತ್ತೆ ಅಷ್ಟೇ. ಆದ್ದರಿಂದ ಅದೆಲ್ಲ ನಂಬಲಿಕ್ಕೆ ಆಗೋದಿಲ್ಲ. ಸರಿಯಾದ ಉತ್ತರ ಯಾರಿಗೂ ಗೊತ್ತಿಲ್ಲ. ಅವರು ಪ್ರಶ್ನೆಯನ್ನ ಮುಂದುವರಿಸಿ ಕೇಳ್ತಾ ಇದ್ದಾರೆ. ಗುರುಗಳೇ, ಆತ್ಮ ಮರಣದ ನಂತರ ಎಲ್ಲಿಗೆ ಹೋಗುತ್ತದೆ, ದಯವಿಟ್ಟು ಈ ಬಗ್ಗೆ ತಿಳಿಸ್ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೂ ಶತಸಿದ್ಧವಾಗಿ ಸಾಕ್ಷಿಯಾಗಿ ಕಟಕಟ ಎಲ್ಲಿ ಕುಳಿತು ನಾನು ನೋಡಿದ್ದೇನೆ, ಸತ್ತ ಮೇಲೆ ಆತ್ಮ ಎಲ್ಲಿ ಹೋಗುತ್ತೆ ಹೋಗಿಲ್ಲ. ಆದರೂ ಆತ್ಮದ ಬಗ್ಗೆ ನಮ್ಮಲ್ಲಿ ಚಿಂತನೆ ನಡೆದು ಋಷಿಗಳು ಅದರ ಬಗ್ಗೆ ಕೆಲವು ಸಂಗತಿಗಳನ್ನು ದಾಖಲು ಮಾಡಿದ್ದಾರೆ. ಹಾಗೆ ದಾಖಲು ಮಾಡಿದ್ದರಲ್ಲಿ ಅತ್ಯಂತ ಪ್ರಧಾನವಾದ್ದು, ಎಲ್ಲಿ ಹೋಗುತ್ತೆ ಅದು ಆಮೇಲೆ ಮಾತಾಡ್ತೀನಿ, ಅತ್ಯಂತ ಪ್ರಧಾನವಾದದ್ದು ಪುನರ್ಜನ್ಮ ಇದೆ ಎನ್ನತಕ್ಕಂಥದ್ದು. ಪುನರ್ಜನ್ಮ ಸಿದ್ಧಾಂತ, ಪೂರ್ವಜನ್ಮ ಸಿದ್ಧಾಂತ. ಈ 2 ಸಿದ್ಧಾಂತಗಳನ್ನು ತಾರ್ಕಿಕರು ಒಪ್ಪಿದ್ದಾರೆ. ತಾರ್ಕಿಕರು ಒಪ್ಪಿದ್ದಾರೆ ಅಂದರೆ ಅರ್ಥ ಏನು? ತರ್ಕಬದ್ಧವಾಗಿ ಯೋಚನೆ ಮಾಡತಕ್ಕವರು ಕಾರ್ಯಕಾರಣಗಳ ಅರ್ಥವನ್ನು ತಿಳಿದುಕೊಂಡು ಈ ರೀತಿ ಹೇಳ್ತಾರೆ. ಏನಂತ ಹೇಳ್ತಾರೆ ನೋಡ್ರಿ, ನಾವಿವತ್ತು ಹುಟ್ಟಿದ್ದೀವಿ, ನಾವು ಈ ಹೊತ್ತು ಇಲ್ಲಿ ಹುಟ್ಟಿದ್ದೇವೆ ಅಂದರೆ ಹಿಂದೆ ಎಲ್ಲೋ ಇರಬೇಕು. ನಾವು ಶೂನ್ಯದಿಂದ ಇದಕ್ಕಿದ್ದಾಗೆ ಬರೋಕ್ಕಾಗಲ್ಲ. ಈಗ ಈ ಚಿತ್ರೀಕರಣ ನಡೀತಾ ಇರತಕ್ಕಂಥ ಕೋಣೆ, ಇದರೊಳಗೆ ನಾವು ಬರುವುದಕ್ಕಿಂತ ಮುನ್ನ ಚಿತ್ರೀಕರಣದ ಕೋಣೆ ಖಾಲಿ ಇತ್ತು. ನಾವು ಬಂದ ಮೇಲೆ ಇದರೊಳಗೆ ನಾವಿದ್ದೇವೆ ಅನ್ನತಕ್ಕಂಥ ಅಸ್ತಿತ್ವ ಗೊತ್ತಾಯಿತು. ಹೋಗ್ತೀವಪ್ಪ, ಒಂದಷ್ಟು ಕೆಲಸ ಮುಗಿದ ಮೇಲೆ ತಿರ್ಗಾ ಇನ್ನೊಂದು ಸಲ ಬರ್ತೀವಿ, ಹೋಗ್ತೀವಿ, ಬರ್ತೀವಿ. ಅಂದರೆ ಪ್ರತಿ ದಿವಸವೂ ಸೂರ್ಯನ ಉದಯ ಆಗುತ್ತೆ, ಹಗಲಾಗುತ್ತೆ, ರಾತ್ರಿ ಆಗುತ್ತೆ, ಉದಯತೆ ಇಲ್ಲ ತಿರ್ಗಾ ಉದಯ ಆಗುತ್ತೆ, ತಿರ್ಗಾ ರಾತ್ರಿ ಆಗುತ್ತೆ. ದಿನಮಪಿ ರಜನೀ ಸಾಯಂ ಪ್ರಾತಃ ಶಿಶಿರ ವಸಂತವು ಪುನರಾಯಾತಃ. ಬರ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಇದನ್ನು ನೋಡಿದಂತಹ ಋಷಿಗಳು
ಈ ರೀತಿಯ ಹೇಳಿಕೆಯನ್ನು ಕೊಟ್ಟರು. ಏನು? ನಮ್ಮ ದೇಹವನ್ನು ಆತೇಣಾನಿಯಃ ವಿಹಾಯ, ಯಾವ ರೀತಿಯಲ್ಲಿ ಹರಿದು ಹೋಗಿರತಕ್ಕಂತಹ ಜೀರ್ಣವಾಗಿರತಕ್ಕಂತಹ ಬಟ್ಟೆಗಳನ್ನು ಮನುಷ್ಯ ಎಸಿತಾನೆ, ಯಥಾ ವಿಹಾಯ, ಹಾಗೆಯೇ ನವಾನಿ ಗೃಹ್ಣಾತಿ ನರೋಪರಾಣಿ, ನರ ಮನುಷ್ಯ ಅನ್ನತಕ್ಕಂಥವನು ಹರಿದು ಹೋಗಿರತಕ್ಕಂಥ ಹಳೆಯದಾಗಿರತಕ್ಕಂಥ ಇಂದ್ರಿಯಗಳು ನಿಷ್ಕ್ರಿಯ ಆಗಿರತಕ್ಕಂತಹ ದುರ್ಬಲವಾಗಿರತಕ್ಕಂತಹ ಊಟ ಮಾಡಿದರೆ ಜೀರ್ಣವಾಗಲಿಕ್ಕೆ ಅಸಾಧ್ಯವಾಗತಕ್ಕಂತಹ ದುಸ್ಥಿತಿಗೆ ಹೋಗಿರತಕ್ಕಂತಹ ಜೀರ್ಣಾಂಗಗಳನ್ನು ಹೊಂದಿರತಕ್ಕಂತಹ ಈ ದೇಹ ಇಟ್ಕೊಂಡು ಏನಪ್ಪ ಮಾಡಲಿ ಅಂತ ಆತ್ಮ ಏನು ಮಾಡುತ್ತೆ, ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹ ಅಂತ ತಗೊಳುತ್ತೆ. ನವಾನಿ ಗೃಹ್ಣಾತಿ, ಹೊಸದಾಗಿರತಕ್ಕಂತಹ ದೇಹವನ್ನು ತಗೊಳುತ್ತೆ. ಇದು ಬಹಳ ಪ್ರಸಿದ್ಧವಾಗಿರತಕ್ಕಂತಹ ಶ್ಲೋಕ ಭಗವದ್ಗೀತೆಯಲ್ಲಿ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹಳೆಯ ಬಟ್ಟೆಯನ್ನು ಕಿತ್ತು ಹಾಕಿ ಹೊಸ ಬಟ್ಟೆಯನ್ನು ಮನುಷ್ಯ ಸ್ವೀಕರಿಸುವಂತೆ ಆತ್ಮ ಅನ್ನತಕ್ಕಂಥದ್ದು ಜೀರ್ಣವಾಗಿರತಕ್ಕಂತಹ ದೇಹವನ್ನು ತಿರಸ್ಕರಿಸಿ ನೂತನವಾಗಿರತಕ್ಕಂತಹ ತರುಣ ಶರೀರವನ್ನು ಧರಿಸುತ್ತೆ. ಇದು ಸಿದ್ಧಾಂತ. ಪ್ರಶ್ನೆ ಇರತಕ್ಕದ್ದು, ಆಯ್ತು ಸ್ವಾಮಿ, ಈ ದೇಹವನ್ನು ಆತ್ಮ ಬಿಟ್ಟಿದೆ, ಇನ್ನೊಂದು ದೇಹವನ್ನು ತಗೊಳುತ್ತೆ, ಈ ಎರಡರ ಮಧ್ಯೆಯಲ್ಲಿ ಹೋಗುತ್ತೆ ಆತ್ಮ, ಅದರ ಪ್ರಯಾಣ ಏನು ಅನ್ನುವುದು ಅವರು ಕೇಳಿರತಕ್ಕ ಪ್ರಶ್ನೆ. ಆ ಪ್ರಶ್ನೆಗೆ ನಮ್ಮಲ್ಲಿ ಒಂದು ವಿವರಣೆ ಉಂಟು. ಸತ್ತ ಮೇಲೆ ಆತ್ಮ ಹೊರಗೆ ಹೋದಾಗ ಆ ಹೊರಗೆ ಹೋಗತಕ್ಕಂತಹ ಆತ್ಮ ಅನ್ನತಕ್ಕಂಥದ್ದು ಸ್ವತಂತ್ರವಾಗಿ ಇರೋಕ್ಕಾಗಲ್ಲ. ಅದಕ್ಕೆ ಯಾವುದೋ ಒಂದು ದೇಹ ಬೇಕು, ಅಭಿವ್ಯಕ್ತಿಯಾಗಬೇಕಾಗಿದ್ದರೆ. ಈ ಸ್ಥೂಲ ದೇಹದ ಒಳಗೆ ಇದ್ದಂತಹ ಆತ್ಮ ಹೊರಗೆ ಹೋದಾಗ ಆತ್ಮ ಹೇಗಿರುತ್ತೆ ಗೊತ್ತಿಲ್ಲ ನಮಗೆ. ಅದು ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನ್ಯಂ ಕ್ಲೇದಯಂತಿ ಆಪೋ ನ ಶೋಷಯತಿ ಮಾರುತಃ. ಅದು ಯಾವುದಕ್ಕೂ ಸಿಗೋದಿಲ್ಲ ಆತ್ಮ ಅನ್ನತಕ್ಕಂಥದ್ದು. ಆದರೆ ಆತ್ಮ ಹೊರಗೆ ಬಂದಾಗ ಈ ಸ್ಥೂಲ ದೇಹದ ಒಳಗೆ ಇರತಕ್ಕಂತಹ ಸೂಕ್ಷ್ಮ ದೇಹ ಅಂತ ಒಂದು ಹೆಬ್ಬೆರಳ ಗಾತ್ರದ್ದಿರುತ್ತೆ, ಪೊರಪೊರೆಯಾಗಿರತಕ್ಕಂಥದ್ದು. ಈ ಹೆಬ್ಬೆರಳು ದೇಹದ ಸೂಕ್ಷ್ಮ ದೇಹವನ್ನು ಆ ಆತ್ಮ ಧರಿಸುತ್ತೆ. 3 ದಿವಸಗಳ ಕಾಲ ಈ ಸೂಕ್ಷ್ಮ ದೇಹವನ್ನು ಧರಿಸಿದಂತಹ ಆತ್ಮ ಸತ್ತ ಜಾಗದಲ್ಲಿ ಅಥವಾ ವ್ಯಕ್ತಿಯನ್ನು ಹೂತಾಕಿರ್ತಾರೋ ಅಥವಾ ಸುಟ್ಟಿರ್ತಾರೋ ಆ ಜಾಗದಲ್ಲಿ ಬಂಧು ಬಳಗದವರ ಹತ್ತಿರ ಅಥವಾ ಅದು ತುಂಬ ಪ್ರೀತಿ ಮಾಡ್ತಾ ಇದ್ದಂತಹ ಮನೆ ಹತ್ತಿರ ಅತ್ಯಂತ ಮಗಳ್ತಾ ಇರುತ್ತೆ. ಎಷ್ಟು ದಿವಸ? 3 ದಿವಸ. 3 ದಿವಸ ಆದಮೇಲೆ ಯಮದೂತರು ಕರ್ಕೊಂಡು ಹೋಗ್ತಾರೆ ಅಂದರೆ ಎಲ್ಲಿಗೆ? ಯಮಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದರೆ ದೇಹವನ್ನು, ಅದರ ಪ್ರಶ್ನೆ, ದೇಹವನ್ನು ಬಿಟ್ಟ ನಂತರ ಆತ್ಮ ಎಲ್ಲಿ ಹೋಗುತ್ತೆ ಅಂತ. ದೇಹವನ್ನು ಬಿಟ್ಟ ನಂತರ ಆತ್ಮ ಅನ್ನತಕ್ಕಂಥದ್ದು ಸ್ಥೂಲ ಶರೀರವನ್ನು ಧರಿಸಿ ಎಲ್ಲಿಗೆ ಹೋಗುತ್ತೆ? ಯಮಲೋಕಕ್ಕೆ ಪ್ರಯಾಣವನ್ನು ಮಾಡುತ್ತೆ. ಎಷ್ಟು ಕಾಲ ತಗೊಳ್ಳುತ್ತೆ? 1 ವರ್ಷ ತಗೊಳ್ಳುತ್ತೆ. ಈ 1 ವರ್ಷದಲ್ಲಿ ಈ ಜೀವಾತ್ಮ ಹಿಂದಿನ ಈ ಸ್ಥೂಲ ದೇಹವನ್ನು ಧರಿಸಿದಾಗ ಮಾಡಿದಂತಹ ಕೆಲವು ತಪ್ಪುಗಳಿಗೆ ಶಿಕ್ಷೆಗಳಾಗ್ತಾ ಹೋಗುತ್ತೆ ದಾರಿಯಲ್ಲಿ. ಕಾದ ಬಂಡೆ ಇರಬಹುದು, ಕುದೀತಾ ಇರೋ ನೀರಿರಬಹುದು, ಮುಳುಗಳೇ ತುಂಬಿಕೊಂಡಿರ್ತಕ್ಕಂಥ ಮರಳಿರಬಹುದು, ಕಾದ ಬಂಡೆ ಇರಬಹುದು, ಒಂದು ವನದೊಳಗೆ ಹೋದರೆ ಅಲ್ಲಿರ್ತಕ್ಕಂಥ ಕೊಂಬೆಗಳೆಲ್ಲ ಕತ್ತರಿಸಬಹುದು. ಇಂಥದ್ದೇನೇನೋ ಇರುತ್ತೆ ಅದರೊಳಗೆ. 1 ವರ್ಷ ಹೋಗಬೇಕು ಹಾಗೆ. ಅಂತಹ ಸಂದರ್ಭ ಬಂದಾಗ ಅದರಲ್ಲಿ ಹೇಳಿದ್ದಾರೆ, ತಿಂಗಳಿಗೆ 1 ಸಲ, ಸರಿಸುಮಾರು 27 28 ಹೀಗೆ ಆ ಕಡೆ ಈ ಕಡೆ ಬರುತ್ತೆ. ಆ ದಿವಸಗಳಲ್ಲಿ ಇಲ್ಲಿ ಶ್ರಾದ್ದವನ್ನು ಮಾಡ್ತಾರೆ. ಅದನ್ನು ಮಾಸಿಕ ಶ್ರಾದ್ದ ಅಂತ ಕರೀತಾರೆ. ಅಂದರೆ ನನ್ನ ದೇಹವನ್ನು ಬಿಟ್ಟು ಹೋಗಿರತಕ್ಕಂತಹ ಆತ್ಮ ಸೂಕ್ಷ್ಮ ದೇಹವನ್ನು ಧರಿಸಿ ಸಂಚರಿಸುತ್ತಿದ್ದಾಗ ಆ ಆತ್ಮವನ್ನು ಹೊತ್ತ ಹಿಂದಿನ ಈ ಸ್ಥೂಲ ದೇಹ ಮಾಡಿರತಕ್ಕಂತಹ ಕೆಲವು ತಪ್ಪುಗಳಿಗೆ ದಾರಿಯಲ್ಲಿಯೇ ಒಂದಷ್ಟು ಶಿಕ್ಷೆ ವಿಧಿಸಲಾಗುತ್ತೆ. ಅಕಸ್ಮಾತ್ ತಪ್ಪೇ ಮಾಡಿದ್ರೆ ಶಿಕ್ಷೆ ಇಲ್ಲ. ಅದು ಉದಾಹರಣೆ, ಕಾದ ಬಂಡೆ ಹಾದು ಹೋಗ್ಬೇಕಪ್ಪ, ನಾನು ತಪ್ಪು ಮಾಡಿದ್ದೀನಿ ಏನು, ಅದು ಕಾದ ಬಂಡೆ ಮೇಲೆ ಹೋಗು ಅಂತ ಹೇಳ್ತಾರೆ. ನಾನು ತಪ್ಪು ಮಾಡಿಲ್ಲದೆ ಇದ್ದರೆ ಹಾಯಾಗಿ ಮೇಲೆ ಹಾರ್ಕೊಂಡು ಹೋಗ್ಬಿಡ್ತೀನಿ, ಕಾದ ಬಂಡೆ ಮೇಲೆ ಹೋಗೋದಿಲ್ಲ.
ಆದರೆ ನಾವೇನು ಮಾಡ್ತೀವಿ, ತಪ್ಪು ಮಾಡೇ ಮಾಡಿರ್ತೀವಿ. ಅದಕ್ಕೋಸ್ಕರ ಇಲ್ಲಿ ಮಗನಾಗಿರ್ತಕ್ಕಂಥವನು ಏನು ಮಾಡ್ತಾನೆ, ದಶದಾನಗಳು ಅಂತ ಕೊಡ್ತಾನೆ. ಅದನ್ನು ಪಾದರಕ್ಷೆಗಳನ್ನ ಇಲ್ಲಿ ಯಾರಿಗೋ ದಾನ ಮಾಡ್ತಾನೆ. ಈ ಪಾದರಕ್ಷೆಗಳನ್ನು ದಾನ ಮಾಡಿದರೆ ಆ ಪಾದರಕ್ಷೆಗಳ ಶಕ್ತಿ ಅಂದರೆ ಪಾದಕ್ಕೆ ರಕ್ಷಣೆಯನ್ನು ಕೊಡತಕ್ಕದ್ದು. ಆ ಶಕ್ತಿ ಸತ್ತು ಹೋಗಿರತಕ್ಕಂತಹ ವ್ಯಕ್ತಿಯ ಒಳಗಿರತಕ್ಕಂತಹ ಆತ್ಮ ಧರಿಸಿರತಕ್ಕಂತಹ ಸೂಕ್ಷ್ಮ ದೇಹವನ್ನು ಹೊತ್ತು ಹೋಗ್ತಾ ಇದ್ದಾಗ ಅಲ್ಲಿ ಕಾಲು ಸುಡುತ್ತಲ್ಲ, ಸುಡದೇ ಇದ್ದಾಗ ಆಗುತ್ತೆ. ಹೀಗೆ 11 ತಿಂಗಳುಗಳಲ್ಲಿ ನಾವು 11 ಮಾಸಿಕಗಳು ಅಂತ ಮಾಡಬೇಕು. ಈ 11 ಮಾಸಿಕಗಳಲ್ಲದೆ 4-5 ಊನಗಳು ಬರುತ್ತೆ. ಅಲ್ಲೆಲ್ಲ ವಿಶ್ರಾಂತಿ ತೊಗೊಂಡು ಹೋಗುತ್ತೆ, ಎಲ್ಲದಕ್ಕೆ ಊಟ ನೀರು ಎಲ್ಲ ಕೊಡಬೇಕಾಗುತ್ತೆ. ಹೀಗಾಗಿ ಊನ ಮಾಸಿಕಗಳು 11 ಮಾಡಿದ ಮೇಲೆ 12ನೇ ತಿಂಗಳಿನ ಹೊತ್ತಿಗೆ ಯಾವ ಪ್ರಶ್ನೆ ಕೇಳಿರೋದು? ಈ ಪ್ರಶ್ನೆಯನ್ನ ಕರಿಗಿರಿ ಹೋದ್ಮೇಲೆ ಏನಾಗುತ್ತೆ, ಆ ಆತ್ಮವನ್ನ ಕಟಕಟೆಯಲ್ಲಿ ನಿಲ್ಲಿಸ್ತಾರೆ. ಗುರುಗಳೇ, ಈ ಉತ್ತರವನ್ನ ಒಂದು ವಿರಾಮದ ನಂತರ ಮುಂದುವರಿಸೋಣ. ತಾವು ಹೇಳ್ತಾ ಇದ್ರಿ ಗುರುಗಳೇ, ಮರಣ ಹೊಂದಿದ ನಂತರ ಆತ್ಮ ಯಮಧರ್ಮನಲ್ಲಿ ಹೋಗುತ್ತೆ ಅಂತ. ಅದರ ಮಧ್ಯೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಪುಣ್ಯ ಫಲವನ್ನು ಅನುಭವಿಸ್ತಾ ಹೋಗುತ್ತೆ ಅಂತ ತಾವು ಹೇಳಿದ್ರಿ. ಯಮಧರ್ಮನಲ್ಲಿ ಹೋದ ನಂತರ ಅದನ್ನ ಕಟಕಟೆಯಲ್ಲಿ ನಿಲ್ಲಿಸ್ತಾರೆ ಅಂತ ತಾವು ಹೇಳಿದ್ರಿ. ಕಟಕಟೆಯಲ್ಲಿ ಆ ಆತ್ಮವನ್ನು, ಸೂಕ್ಷ್ಮ ಶರೀರವನ್ನು ಹೊತ್ತಿರತಕ್ಕಂತಹ ಆತ್ಮವನ್ನು ನಿಲ್ಲಿಸಿದ ಮೇಲೆ ವಿಚಾರಣೆ ನಡೆಯುತ್ತೆ. ಏನಪ್ಪ ಮಾಡಿದೀಯಾ, ಏನಮ್ಮ ಏನೇನು ತರಲೆ ಮಾಡಿದೀಯಾ ಅಂತ ಕೇಳಿ ಅದರ ಹತ್ತಿರ ಲೆಕ್ಕ ಇರುತ್ತೆ. ಅದನ್ನು ಇಟ್ಟುಕೊಳ್ಳತಕ್ಕಂಥವ್ರನ್ನ ಚಿತ್ರಗುಪ್ತರು ಅಂತ ಕರೆದಿದ್ದಾರೆ. ನಮ್ಮಲ್ಲಿ ಎಲ್ಲ ಧರ್ಮಗಳಲ್ಲಿಯೂ ಇಂಥದ್ದೊಂದು ಸಂಗತಿ ಉಂಟು. ಆ ಚಿತ್ರಗುಪ್ತರು ಈ ವ್ಯಕ್ತಿ ಜ್ಞಾತವಾಗಿ ಮಾಡಿದ ತಪ್ಪುಗಳನ್ನು ಹುಡುಕ್ತಾನೆ. ಅಜ್ಞಾತವಾಗಿ ಮಾಡಿದ್ದು ಕ್ಷಮ್ಯ, ಜ್ಞಾತವಾಗಿ ಏನೋ ಹೋಗ್ತಾ ಇರ್ತೀನಿ ದಾರಿನಲ್ಲಿ, ನನ್ನ ಮೇಲಿರತಕ್ಕಂಥ ಉತ್ತರಿಯ ಗಾಳಿ ಹಿಂದೆ ಬೀಳುತ್ತೆ. ಹಾಗೆ ಹಿಂದೆ ಬೀಳ್ತಾ ಇದ್ದ ಹಾಗೇನೆ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂಥ ಪ್ರಾಣಿಯೊಂದು ಸಾಯಲಿಕ್ಕೆ ಸಿದ್ಧವಾಗಿದ್ದಾಗ ಉತ್ತರಿಯ ಹೋದರೆ ಮುಖದಲ್ಲಿ ಬೀಳುತ್ತೆ, ಉಸಿರಾಡೋ ಕಾಲ ಸತ್ತೋಗುತ್ತೆ. ನನ್ನ ಉತ್ತರಿಯ ಬಿದ್ದಿದ್ದರಿಂದ, ಅದು ಸತ್ತಿದ್ದರಿಂದ ನನಗೆ ಶಿಕ್ಷೆ ಅಂತ ಅನ್ನೋ ಹಾಗಿಲ್ಲ. ಇದು ಅಜ್ಞಾತ ಅಂತಂತ. ಜ್ಞಾತ ಅಂದರೆ ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥದ್ದು. ರೇಟ್ ಕೊಡೋದು ಗೊತ್ತಿದೆ, ನಾನು ಹೊಡೆದ್ರೆ ನಿಂಗೆ ನೋವಾಗುತ್ತೆ ಅಂತ, ಆದರೂ ಕೊಡ್ತೀನಿ, ಅದು ಶಿಕ್ಷೆ ಆಗಬೇಕು, ಅದು ತಪ್ಪಾಗುತ್ತೆ. ಆದ್ದರಿಂದ ಆ ಚಿತ್ರಗುಪ್ತ ಜ್ಞಾತವಾಗಿ ಮಾಡಿದ ತಪ್ಪುಗಳ ಪಟ್ಟಿಯನ್ನು ಮಾಡ್ತಾನೆ. ಆಗ ಯಮಧರ್ಮರಾಯ ಆತನ ಕಾನೂನಿಗೆ ಅನುಗುಣವಾಗಿರತಕ್ಕಂಥ ತೀರ್ಪುಗಳನ್ನು ಕೊಡ್ತಾನೆ. ಸ್ವಾಮಿ, ಇವನಿಂಥವನಿಗೆ ಒಂದೆರಡು ಸಲ ಊಟಕ್ಕೆ ಬಡಿಸಿದ್ದಾನೆ, ಅಲ್ಲಿ ಪುಣ್ಯ ಜಮ ಆಯಿತು. ಇಂಥವನಿಂದ 2 ಕದ್ದಿದ್ದಾನೆ, ಅಲ್ಲಿಗೆ ಅವನಿಗೆ ಜಮೆ ಆಯಿತು, ನರಕ. ಈ ರೀತಿಯಾಗಿ ಜೀವಿ ಮಾಡಿರತಕ್ಕಂತಹ ತಪ್ಪುಗಳನ್ನು, ಸರಿಗಳನ್ನು, ಹೊಗಳಿಕೆಗಳನ್ನು, ತೆಗಳಿಕೆಗಳನ್ನು, ನೋವುಗಳನ್ನು, ಪ್ರಶಂಸೆಗಳನ್ನೆಲ್ಲ ಲೆಕ್ಕ ಹಾಕಿ ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ನ್ಯಾಯಮೂರ್ತಿಗಳಿಗೂ ಧರ್ಮದೇವತೆ ಅಂತ ಕರೀತಾರೆ. ಯಾಕೆಂದರೆ ಯಮಧರ್ಮರಾಯನ ಹೆಸರು ಧರ್ಮದೇವತೆ ಅಂತ. ಅವನು ನಿಷ್ಕಲ್ಮಶವಾಗಿ ಯಾವುದೇ ಪರವಿರೋಧಗಳಿಲ್ಲದೆ ಅವನಿಗೊಂದು ತೀರ್ಪು ಕೊಡ್ತಾನೆ. ಏನಂತ, ಇಷ್ಟು ಕಾಲ ಸ್ವರ್ಗದಲ್ಲಿರೋ, ಇಷ್ಟು ಕಾಲ ನರಕದಲ್ಲಿ ಬಿದ್ದು ಸಾಯಿ ಅಂತಂತ. ಸ್ವರ್ಗದಲ್ಲಿದ್ದಷ್ಟು ದಿವಸ ಇಂದಿನ ಅರಮನೆಯಲ್ಲಿ ಅವನ ಸಾಕಷ್ಟು ಸುಖ ಸಿಗುತ್ತೆ. ರಂಭೆಯೋ, ಉರ್ವಶಿಯೋ, ಅಮೃತವೋ ಏನೇನೋ ಅದೆಲ್ಲ ಆಗುತ್ತೆ ಅವನಿಗೆ. ಪಾಪ ಮಾಡಿದ್ದಕ್ಕೆ ಶಿಕ್ಷೆ ಕೊಡಬೇಕಾಗಿದ್ದರೆ ಯಮಧರ್ಮರಾಯ ಯಮನಾಗಿ, ಧರ್ಮರಾಯ ಆಗಿರಲ್ಲ, ಕೆನೆಗೆ 2 ಕೊಟ್ಟು ಕರ್ಕೊಂಡು ಹೊಟ್ಟಾಗಿ ಪುರಾಣ, ಗರುಡ ಪುರಾಣ ಹೋದರೆ ಗೊತ್ತಾಗುತ್ತದೆಲ್ಲ. ಇಷ್ಟೆಲ್ಲ ಆಗುತ್ತೆ ಸ್ವಾಮಿ ಕರಿಗಿರಿಗಳೇ. ಆತ್ಮಕ್ಕೆ ಇನ್ನೊಂದು ದೇಹ ತಗೊಳ್ಳೋಕೆ ಮುಂಚೆ ಮುಗೀತು. ಆದಿತ್ಯಂ ಜಗದೀಶ ಮಚ್ಯುತಮಜಂ ತ್ರೈಲೋಕ್ಯ ಚೂಡಾಮಣಿಂ ಎಂಬುದಾಗಿ ಸೂರ್ಯನನ್ನು ಕುರಿತಾಗಿ ಒಂದು ಶ್ಲೋಕ ಇದೆ. ಅಂತಹ ಸೂರ್ಯನ ಬಗ್ಗೆ ಆದಿತ್ಯ ಹೃದಯದಲ್ಲಿ ತಾವು ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ ಗುರುಗಳೇ. ಆ ಬಗ್ಗೆ CS ಉಮಾ ಅವರು ಕೇಳ್ತಾ ಇದ್ದಾರೆ ತಿಪ್ಟೂರಿಂದ ಈ ಪ್ರಶ್ನೆಯನ್ನ. ಹಿಂದೊಂದ್ಸಲ ತಾವು ಹೇಳಿದ್ರಿ, ಈ ಆದಿತ್ಯ ವ್ರತದ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ರಿ, ಮಾಹಿತಿಯನ್ನ ನೀಡಿದ್ರಿ, ಅದ್ರ ಬಗ್ಗೆನೇ ಅವ್ರು ಮತ್ತೆ ಕೇಳ್ತಾ ಇದ್ದಾರೆ. ತಾವು ಆದಿತ್ಯ ಹೃದಯದ ಬಗ್ಗೆ ಹೇಳುವಾಗ ಸೂರ್ಯ ವ್ರತದ ಬಗ್ಗೆ ತಿಳಿಸಿದ್ದೀರಿ. ದಯವಿಟ್ಟು ಇನ್ನೊಮ್ಮೆ ಈ ಸೂರ್ಯ ವ್ರತದ ಬಗ್ಗೆ ವಿವರವಾಗಿ ತಿಳಿಸ್ಕೊಡಕ್ಕಾಗುತ್ತಾ? ಸೂರ್ಯ ವ್ರತವನ್ನ ಪ್ರಾರಂಭಿಸಿದ ಮೇಲೆ ಮಧ್ಯದಲ್ಲಿ ಏನಾದರೂ ಮೈಲಿಗೆ ಬಂದರೆ, ಅಂದರೆ ಅಡ್ಡಿ ಏನಾದರೂ ಬಂದ್ರೆ ಅಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಎಂಬುದನ್ನ ದಯವಿಟ್ಟು ತಿಳಿಸ್ಕೊಡಿ. ಹಾಗೆಯೇ ಇದನ್ನ ಇಲ್ಲ ಗುರುಗಳೇ, ಈ ಪ್ರಶ್ನೆ ಒಂದಕ್ಕೊಂದು ಸಂಬಂಧ ಇದೆ. ಇದು ಇಲ್ಲಿ ಕೊನೆ ಭಾಗ ಬಿಡಿ, ಸ್ವಲ್ಪ ಇದಾಗ್ಲಿ ಮೊದಲನೇದು. ಈಗ ಸೂರ್ಯ ವ್ರತವನ್ನು ಮಾಡೋದು ಹೇಗೆ ಇತ್ಯಾದಿ ಅನ್ನೋದನ್ನು ತಿಳಿಸ್ಕೊಡ್ತೀರಾ? ಸಾಕಷ್ಟು ವಿವರಣೆ ನಾವು ಕೊಟ್ಟುಬಿಟ್ಟಿದ್ದೀವಿ ಆಗಲೇ. ಇನ್ನೊಂದ್ಸಲ ಹೇಳಿ ಅಂದರೆ ಸ್ಥೂಲವಾಗಿ ಹೇಳ್ಬೋದು. ಏನು
ಸೂರ್ಯನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ತಿಥಿ ಯಾವುದು? ಸಪ್ತಮಿ. ಯಾಕೆ ಸಪ್ತಮಿ ತಿಥಿ ಅದಕ್ಕೆ ಬಹಳ ಪ್ರಧಾನ? ಅಂದ್ರೆ ಸಪ್ತಾಶ್ವಗಳು ಏನು ಇದೆ ಅಂದರೆ ಸೂರ್ಯ ರಥಕ್ಕೆ ಅಶ್ವಗಳು ಇದೆ. ಅಶ್ವ ಅಂದ್ರೆ ಅರ್ಥ ಏನು? ಓಡತಕ್ಕದ್ದು. ಆ ಕಿರಣಗಳು, ಸೂರ್ಯನ ಕಿರಣಗಳು ಎಷ್ಟು ವೇಗವಾಗಿ ಓಡುತ್ತೆ ಅಂದರೆ ಕ್ಷಣ ಮಾತ್ರದಲ್ಲಿ ಕೋಟಿ 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 ಕೋಟಿ, ಹಾಗೆ ಹೇಳಬೇಕು, ಯೋಜನೆಗಳು, ವಿದ್ಯುತ್ ಅದೆಲ್ಲ ಹೇಳಿದ್ರೆ ಗೊತ್ತಾಗಲ್ಲ ಸಾಮಾನ್ಯವಾಗಿ. ಕೋಟಿ 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 ಮೈಲುಗಳ ದೂರವನ್ನು ಕ್ಷಣ ಮಾತ್ರದಲ್ಲಿ ಕ್ರಮಿಸಿ ಸೂರ್ಯ ಕಿರಣ ಭೂಮಿ ಬಂದ್ಬಿಡುತ್ತೆ. ಅದಕ್ಕೆ ಅದನ್ನು ಅಶ್ವ ಅಂತ ಕರೆದ್ರು, ಬೇಗ ಬರುತ್ತೆ. ಆದರೆ ನಮ್ಮಲ್ಲಿ ಕುದುರೆಗೆ ಸಂಸ್ಕೃತದಲ್ಲಿ ಅಶ್ವ ಅಂತ ಕರೀತಾರೆ. ಅಶ್ವ ಅನ್ನೋದ್ರ ಹೆಸರಲ್ಲ, ಓಡತಕ್ಕಂಥ ಕ್ರಿಯೆಗೆ ಅಶ್ವ ಅಂತಂತ. ಅದಕ್ಕೆ ಈ ಹೆಸರಿಂದ ಓಡುತ್ತೆ ಅಂತ ನಮ್ಮಲ್ಲಿ ಇಟ್ಕೊಂಡ್ವಿ ನಾವು. ಇರಲಿ. ಹೀಗಾಗಿ ಸೂರ್ಯನ ರಥಕ್ಕೆ ಇರತಕ್ಕಂತಹ ಅಶ್ವಗಳ ಸಂಖ್ಯೆ 7 ಆದ್ದರಿಂದ ಸಪ್ತಮಿ ಎನ್ನತಕ್ಕಂಥದ್ದು ಸೂರ್ಯನ ತುಂಬ ಪ್ರಿಯವಾಗಿರತಕ್ಕಂಥ ತಿಥಿ. ಹೀಗಾಗಿ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಂತ ಎರಡಿದೆ. ಸೂರ್ಯನನ್ನು ನಾವು ಗುರುತಿಸ್ತಕ್ಕಂಥದ್ದು ಶುಕ್ಲ ಪಕ್ಷದಲ್ಲೋ ಕೃಷ್ಣ ಪಕ್ಷದಲ್ಲೋ? ಶುಕ್ಲ ಪಕ್ಷದಲ್ಲೇ. ಯಾಕೆಂದರೆ ಶುಕ್ಲ ಬಿಳುಪು, ಆಗಲೇ ಅವನು ಮಾನ್ಯತೆ ಕೊಡಬೇಕಾಗಿರತಕ್ಕಂಥದ್ದು. ಆಗಲೇ ಚಂದ್ರ ತೇಜಸ್ವಿಯಾಗಿರ್ತಾನೆ. ಚಂದ್ರ ತೇಜಸ್ವಿಯಾಗಿದ್ದಾನಲ್ಲಪ್ಪ ಅಂದರೆ ಅಲ್ಲಿರೋ ಸೂರ್ಯನಿಗೆ ತುಂಬ ಪ್ರಿಯವಾಗಿರತಕ್ಕಂಥ ಪಕ್ಷ ಶುಕ್ಲ ಪಕ್ಷ ಆಗಬೇಕು, ಸಪ್ತಮಿ ತಿಥಿ ಆಗಬೇಕು. ಈ ಶುಕ್ಲ ಪಕ್ಷ ಸಪ್ತಮಿ ತಿಥಿ ಆದರೆ ಆ ದಿವಸ ಆತನಿಗೆ ಪೂಜೆ, ನೈವೇದ್ಯ, ಮಂತ್ರಪಠಣ, ಜಪ, ದಾನ, ಬ್ರಾಹ್ಮಣ ಭೋಜನ, ಈತ ಊಟ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಮಾಡಬೇಕು. ಇದು ಸೂರ್ಯ ವ್ರತದ ಪ್ರಧಾನ ಅಂಶ. ಅದರ ಕ್ರಮ ಹೇಳ್ಬಿಡಬೇಕು ಅಂದರೆ ಯಾರು ಕೇಳಿರೋದು ಪ್ರಶ್ನೆ? ಉಮಾ ಅವರು ಕೇಳ್ತಾ ಇದ್ದಾರೆ. ನೋಡಿ ಉಮಾ ಅವರೇ, ದಯವಿಟ್ಟು ದಾಖಲು ಮಾಡ್ಕೊಳ್ಳಿ. ನೀವು ವ್ರತ ಮಾಡೋ ಹಾಗಿದ್ದರೆ ಯಾವುದೇ ಶುಕ್ಲ ಪಕ್ಷ ಸಪ್ತಮಿ ತಿಥಿ ಜ್ಞಾಪಕ ಇಟ್ಕೋಬೇಕು. ಸಪ್ತಮಿ ಹಿಂದೆ ಷಷ್ಠಿ, ಷಷ್ಠಿಯ ಹಿಂದೆ ಪಂಚಮಿ, ಪಂಚಮಿ ಹಿಂದೆ ಚೌತಿ. ಶುಕ್ಲ ಪಕ್ಷದ ಚತುರ್ಥಿಯ ದಿವಸ ನೀವು ಬೆಳಗ್ಗೆ ಊಟ ಮಾಡಬೇಕು, ರಾತ್ರಿ ಊಟ ಮಾಡೋ ಹಾಗಿಲ್ಲ. ವ್ರತಾರಂಭ ಆಗಿದೆ, ವ್ರತ ಹೇಗೆ ಮಾಡೋದು ಅನ್ನೋದನ್ನು ಗುರ್ತು ಹಾಕ್ಕೊಳ್ಳಿ. ಶುಕ್ಲ ಪಕ್ಷದ ಚತುರ್ಥಿ ದಿವಸ ಬೆಳಗ್ಗೆ ಊಟ ಮತ್ತು ಊಟ ಮಾಡೋ ಹಾಗಿಲ್ಲ. ಪಂಚಮಿ ದಿವಸ ರಾತ್ರಿ ಊಟ, ಬೆಳಗ್ಗೆ ಊಟ ಮಾಡೋ ಹಾಗಿಲ್ಲ. ಷಷ್ಠಿ ದಿವಸ ಇಡೀ ದಿವಸ ಉಪವಾಸ. ಉಪವಾಸ ಅನ್ನುವುದಕ್ಕೆ ನಾನು ಹೇಳ್ತಕ್ಕಂಥ ವಿವರಣೆ ಬೇರೆ, ಆದರೆ ಇದು ಸೂರ್ಯನಿಗೆ ಸಂಬಂಧಪಟ್ಟಿರತಕ್ಕಂಥೊಳಗೆ ಆ ಪುರಾಣ ಹೇಳ್ತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ. ಚತುರ್ಥಿ ದಿವಸ ಬೆಳಿಗ್ಗೆ ಊಟ, ಪಂಚಮಿ ದಿವಸ ಸಂಜೆ ಊಟ, ರಾತ್ರಿ ಊಟ, ಷಷ್ಠಿ ದಿವಸ ಉಪವಾಸ, ಸಂಪೂರ್ಣವಾಗಿ ನಿರಾಹಾರ. ಸಪ್ತಮಿ ದಿವಸ ಬೆಳಗ್ಗೆ ಸೂರ್ಯೋದಯವಾದ ಮೇಲೆ ಈಗಾಗಲೇ ಹೇಳಿದಂತೆ ಆ ವ್ರತಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಮಂಟಪವನ್ನು ಉದ್ವಾಸನ ಮಾಡಬೇಕು. ಅದರೊಳಗೆ ಸೂರ್ಯನಾರಾಯಣ ಪ್ರತಿಮೆಯನ್ನು ಇಡಬೇಕು, ಅಥವಾ ಪಟವನ್ನು ಇಡಬೇಕು, ಅಥವಾ ಸೂರ್ಯನಾರಾಯಣ ಇದ್ದಾನೆ ಅಂತ ಕಲಶದಲ್ಲಿ ಆವಾಹನೆ ಮಾಡಿ ಇಡಬೇಕು. ಅದಕ್ಕೆ ವ್ರತಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು. ವಿಶೇಷವಾಗಿ ಆ ವ್ರತದಲ್ಲಿ ಅಂದರೆ ಸಪ್ತಮಿ ದಿವಸ ಆದಿತ್ಯ ಹೃದಯ ಪಾರಾಯಣ ಮಾಡಬೇಕು, ಅಥವಾ ತ್ರಿಚವನ್ನು ಮಾಡಬೇಕು, ಅಥವಾ ಗಾಯತ್ರಿ ಅಂತ ಪ್ರಸಿದ್ಧವಾಗಿರತಕ್ಕಂಥ ಸವಿತೃ ಮಂತ್ರವನ್ನು ಜಪ ಮಾಡಬೇಕು. ಇದು ಪ್ರಧಾನವಾಗಿರತಕ್ಕಂಥದ್ದು. ಇದಾದ ಮೇಲೆ ಬ್ರಾಹ್ಮಣ ಭೋಜನವನ್ನು ಮಾಡಿಸಿದ ಮೇಲೆ ಇವನು ಮೌನವಾಗಿ ಊಟವನ್ನು ಮಾಡಬೇಕು. ಅಲ್ಲಿಗೆ ವ್ರತ ಮುಕ್ತಾಯ ಆಯಿತು ಅಂತ. ಇದು ಸೂರ್ಯವ್ರತವನ್ನು ಮಾಡತಕ್ಕಂತಹ ವಿಧಾನ. ಆಮೇಲೆ ಈ ಸೂರ್ಯವ್ರತವನ್ನ ಪ್ರಾರಂಭಿಸಿದ ಮೇಲೆ ಮಧ್ಯದಲ್ಲಿ ಏನಾದರೂ ಮೈಲಿಗೆ ಬಂದರೆ ಅಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಇದು ಬಹಳ ಸರಳವಾಗಿರತಕ್ಕಂಥದ್ದು. ಇದು ಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ನಿಯಮವಾದ್ದರಿಂದ ಮೈಲಿಗೆ ಬಂದರೆ ನಿಲ್ಲಿಸಬೇಕು. ಇದು ವಿವಾಹದ ಪ್ರಶ್ನೆ ಅಲ್ಲ ಅಂತ ಅಲ್ಲ. ಇದು ಸೂರ್ಯವ್ರತಕ್ಕೆ ಸಂಬಂಧಪಟ್ಟಿರತಕ್ಕಂಥ ಬಹಳ ಪುಟಾಣಿಯಾಗಿರತಕ್ಕಂತಹ ಅವಧಿಗೆ ಸಂಬಂಧಪಟ್ಟಿದ್ದು. ಅವುಗಳಿಗೆಲ್ಲಾದರೆ ಇಂಥದ್ದದ್ದು, ಈ ಉದಾಹರಣೆಗೆ ತಿಥಿ ಮಾಡ್ತಾ ಇದೀವೋ, ತಿಥಿ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಾಗೆ ಏನೋ ಒಂದು ನಮಗೆ ಮೈಲಿಗೆ ಬಂದ್ಬಿಡುತ್ತೆ. ತಿಥಿ ಮಾಡಬೇಕೋ ಬೇಡೋ? ಪ್ರಶ್ನೆಗೆ ಉತ್ತರ ಹೇಳಿದ್ದಾರೆ. ಏನಂತ? ಪಾಕ ಆರಂಭ ಆಗಿದೆಯಾ ಅಂದರೆ ಅಗ್ನಿಸ್ಥಾಪನೆ ಆಗಿದೆಯಾ? ಅಗ್ನಿಸ್ಥಾಪನೆ ಆಗಿದೆ ಅಂದರೆ ಯಾವುದೇ ಕೆಟ್ಟ ಸುದ್ದಿ ಬಂದರೂ ನೀವು ತಿಥಿಯನ್ನು ಮುಂದುವರಿಸಬೇಕು. ಹಾಗೆ ಇದಕ್ಕೆ ಹಾಗಿಲ್ಲ.
ಸೂರ್ಯವ್ರತವನ್ನು ಮಾಡ್ತಾ ಇದ್ದಾಗ ಇರೋದೇ 3 ಸಾಲು, ಅದಾಗಲ್ಲ ಅಂದರೆ ಅವು ಬಿಡಬೇಕು, ಮುಂದಿನ ತಿಂಗಳು ಮಾಡಬೇಕು. ಯಾವ ಮಾಸದಲ್ಲಿ ವ್ರತವನ್ನ ಪ್ರಾರಂಭ ಮಾಡಬೇಕು ಅಂತ ಕೇಳಿದ್ದಾರೆ. ಇದು ಬಹಳ ಪ್ರಧಾನವಾಗಿರತಕ್ಕಂಥ ವಿಷಯ. ಮೊದಲು ಒಂದು ಅಂಶವನ್ನು ಹೇಳಿಬಿಡೋಣ. ಯಾವ ವ್ರತದಲ್ಲಿ ಆದರೂ ಸೂರ್ಯ ವ್ರತವನ್ನು ಆರಂಭ ಮಾಡಬಹುದು. ಯಾವ ವ್ರತದಲ್ಲಿ ಆದರೂ ನೀವು ಸೂರ್ಯ ವ್ರತವನ್ನು ಅನುಷ್ಠಾನಕ್ಕೆ ತರಬಹುದು. ಯಾವ ಮಾಸದಲ್ಲಿ ಆದರೂ ಸೂರ್ಯನ ಪೂಜೆಯನ್ನು ಆರಂಭ ಮಾಡಬಹುದು. ಆದರೆ ಗಮನಿಸಬೇಕಾದ್ದೇನು, ಶುಕ್ಲ ಪಕ್ಷ, ತಿಥಿ ಯಾವುದು? ಸಪ್ತಮಿ. ಹಾಗಂದ ಮಾತ್ರಕ್ಕೆ ಯಾವುದರಿಂದ ಶುರು ಮಾಡಿದರೆ ಭಾಳ ಚೆನ್ನಾಗಿರುತ್ತೆ ರೀ ಅಂದರೆ ಒಂದು 2-3 ಹೇಳಿದ್ದಾರೆ. ಉದಾಹರಣೆಗೆ ಮಾಘ ಮಾಸ. ಮಾಘ ಮಾಸದಲ್ಲಿ ಶುಕ್ಲ ಪಕ್ಷ ಸಪ್ತಮಿ ಇದ್ದೇ ಇದೆ. ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂದರೆ ಶ್ರೀಮತಿ ಉಮಾ ಅವರು ಗುರ್ತು ಹಾಕ್ಕೋಬೇಕು, ಸಪ್ತಮಿ ತಿಥಿ ಭಾನುವಾರ ಬರಬೇಕು. ಹಾಗೆ ಬಂದ ದಿವಸ ನೀವು ಶುರು ಮಾಡಿದರೆ ಭಾಳ ಉತ್ತಮವಾಗಿರುತ್ತೆ. ಅದನ್ನು ವಿಜಯಾತಿಥಿ ಅಂತ ಕರೀತಾರೆ. ಎಲ್ಲ ಕಾಮನೆಗಳು ನಿಮಗೆ ತೃಪ್ತಿಯಾಗುತ್ತೆ, ಸಾಧ್ಯ ಆಗುತ್ತೆ. ಎರಡನೆಯದು ಮಾರ್ಗಶಿರ ಮಾಸದಲ್ಲಿ. ಮಾರ್ಗಶಿರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಸಪ್ತಮಿ ತಿಥಿಯನ್ನು ಆರಂಭ ಮಾಡಿದರೆ ಅದು ಕಾಮದಾವ್ರತ ಅಂತ ಕರೀತಾರೆ. ಅಥವಾ ಭಾದ್ರಪದ ಮಾಸದಲ್ಲಿ ನೀವು ಮಾಡಿದರೆ ಭದ್ರಾ ಅಂತ ಕರೀತಾರೆ. ಹೀಗಾಗಿ ಶ್ರೇಷ್ಠವಾಗಿರತಕ್ಕಂಥದ್ದು ಮಾಘ, ಮಾರ್ಗಶಿರ, ಭಾದ್ರಪದ. ಹಾಗೆ ಉಳಿದಂತೆ ಕೆಲವು ತಿಥಿಗಳಲ್ಲಿ ಯಾವುದು ಬಂದರಾಗುತ್ತೆ, ನಕ್ಷತ್ರಗಳ ಇತ್ಯಾದಿ ಎಲ್ಲ ವಿವರಣೆ ಇದೆ. ಅಂತೂ ಮಾಘ ಮಾಸದಲ್ಲಿ ಮಾಡತಕ್ಕಂಥದ್ದು ಸರ್ವಶ್ರೇಷ್ಠವಾದದ್ದು. ಈ ಉತ್ತರದೊಂದಿಗೆ ಇಂದಿನ ಸಂಚಿಕೆ ಮುಕ್ತಾಯ ಆಗ್ತಾ ಇದೆ ಗುರುಗಳೇ. ಇನ್ನುಳಿದ ಪ್ರಶ್ನೆಗಳನ್ನು ನಾವು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ತೆಗೆದುಕೊಳ್ಳೋಣ. ವೀಕ್ಷಕರೇ, ನಿಮಗಿರುವಂತಹ ಇಂತಹ ಸಂದೇಹಗಳನ್ನು ನೀವು ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದು. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದರ್ಶನ. ನಂತರ ಆತ್ಮದ ಸ್ಥಿತಿಗತಿಗಳ ಕುರಿತಾಗಿ ನಮಗೆ ತಿಳಿಸಿಕೊಟ್ಟಂತಹ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸೋಣ. ಗುರುಗಳೇ, ಧನ್ಯವಾದಗಳು. ನಮಸ್ಕಾರ.